ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL ಪಟ 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 ನಂಗೆ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ನಾನಿರೋದು ಏನಕ್ಕೆ ಮಗ, ನಿಮಗೆ ಪಟ್ ನಂಗೆ ಅಪ್ಡೇಟ್ಸ್ ಕೊಡೋಕೆ ತಾನೆ ಬರ್ತಾ ಇದ್ದಂಗೆ ಟಕ 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 ಅಂತ ಹೊಡಿತಾ ಇರ್ತೀನಿ. ನೀವು ಅದಕ್ಕೆ ಟಕ ಟಕ ಅಂತ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡ್ಬೇಕು ಪಟ್ ನನಗೆ. ಓಕೆ, ಬಂದಿರುವಂಥ ಮೊದಲನೇ ಅಪ್ಡೇಟ್ ಏನು ಅಂತಂದರೆ, ಎರಡನೇ ಪ್ರಾಕ್ಟೀಸ್ ಮ್ಯಾಚು RCBದು ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ವಿರಾಟ್ ಕೊಹ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಈ ಮ್ಯಾಚಲ್ಲಿ ಅಂತ ಅಪ್ಡೇಟು ಬಂದಿದೆ. ಫಸ್ಟ್ ಮ್ಯಾಚಲ್ಲಿ 29 12 ಬಾಲಿಗೆ ಹೊಡಿತು ಅಂತಂದರೆ, ಸೆಕೆಂಡ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ 19 ರನ್ ಹೊಡೆದಿದ್ದಾರೆ, 45 ರನ್ ಹೊಡೆದಿದ್ದಾರೆ 19 ಬಾಲಲ್ಲಿ. ಸೊ ಅಗ್ರೆಸಿವ್ ಆಗಿ ಆಡಿದರೆ, ಫಸ್ಟ್ ಮ್ಯಾಚನ್ನು ಕೂಡ ಅಗ್ರೆಸಿವ್ ಆಗಿ ಆಡಿದರೆ. 19 ಬಾಲಿಗೆ 45 ಅಂತಂದರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗೇ ಆಯಿತು. ಫಸ್ಟ್ ಮ್ಯಾಚು ಅಗ್ರೆಸಿವ್, ಸೆಕೆಂಡ್ ಮ್ಯಾಚು ಅಗ್ರೆಸಿವು. 50 ಹೊಡೆದಿಲ್ಲ ಅಷ್ಟೇ, ಅದು ಮ್ಯಾಚಲ್ಲಿ ಕನ್ವರ್ಟ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತಿದೆ. ಒಟ್ಟಲ್ಲಿ ಅಗ್ರೆಸಿವ್ ಇಂಟೆಂಟಲ್ಲಿ ಆಡ್ತಿದ್ದಾರೆ. ಸಮಥಿಂಗ್ ಡಿಫ್ರೆಂಟ್ ನಾನು ಈ ಸಲ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿರಾಟ್ ಕೊಹ್ಲಿನ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ನಾಳೆ ಪ್ರಾಬಬ್ಲಿ ಈಚೆ ಕಡೆ ಬರ್ತದೆ ಅಂತ ಕಾಣಿಸುತ್ತೆ, ಪ್ರಾಕ್ಟೀಸ್ ಮ್ಯಾಚಲ್ಲಿ ಏನೇನಾಯಿತು ಅಂತ. ಸೊ ಇವಾಗ ಬರ್ತಾರೆ ಇನ್ನೂ ಒಂದು ಅಪ್ಡೇಟ್ ಏನು ಅಂತ ಅಂದರೆ, ಬಿರ್ಲಾದವರು, ಆದಿತ್ಯ ಬಿರ್ಲಾದವರಿಗೆ ಹೋಗಿದ್ದು RCB ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಇದರಲ್ಲಿ ಅನನ್ಯ ಬಿರ್ಲಾ ಅಂತ ಒಬ್ರು ಇದ್ದಾರಲ್ಲ, ಸೊ ಅಂದರೆ ಎಲ್ಲ ಇವರು ರಿಲೇಟಿವ್ಸ್ಗಳೇನೆ. ಸೊ ಇವರು ಒಂದು ಅಫಿಷಿಯಲ್ ಆಗಿ ಪೋಸ್ಟ್ನ ಹಾಕಿದರೆ, RCB ಅನ್ನೋ ಹೆಸರೇನಿದೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರೇನಿದೆ, ಇದು ಚೇಂಜ್ ಆಗೋದಿಲ್ಲ. ಸೊ ಇವರು ಅಫಿಷಿಯಲ್ಸೇನೆ, ಇವಾಗ ಹೊಸ್ದಾಗಿ ತೊಗೊಂಡಿದ್ದಾರಲ್ಲ, ಸೊ ಅವರೇ ಹೇಳ್ತಾ ಇದ್ದಾರೆ RCB ಅನ್ನೋ ಹೆಸರಿದೆ, ಬೆಂಗಳೂರು ಅನ್ನೋ ಹೆಸರೇನಿದೆ, ಅಥವಾ ರಾಯಲ್ ಚಾಲೆಂಜರ್ಸ್ ಅನ್ನೋದೇನಿದೆ, ಸೊ ಇದು ಚೇಂಜ್ ಆಗೋದಿಲ್ಲ, ಇದೇ ಹೆಸರಿರುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಒಂದು ವರ್ಡನ್ನು ಕೂಡ, ಒಂದು ಲೆಟರು ಕೂಡ ಚೇಂಜ್ ಆಗೋದಿಲ್ಲ, ಇದನ್ನೇ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದರೆ. ಸೊ ಇದು ಖುಷಿ ವಿಚಾರ. ನಾವು ಅಂದ್ಕೊಂಡಿದ್ದೀವಿ ಹೊಸ ಓನರ್ಗಳು ಬಂದರು ಅಂತಂದರೆ, ಯಾಕಂದರೆ ರಾಯಲ್ ಚಾಲೆಂಜ್ ಅನ್ನೋದು ಒಂದು ವಿಸ್ಕಿಯ ಬ್ರ್ಯಾಂಡು, ಒಂದು ಬಿಯರ್ನ ಬ್ರ್ಯಾಂಡು. ಸೊ ಇದನ್ನೇನಾದ್ರು ರೀನೇಮ್ ಮಾಡಿಬಿಡ್ತಾರ, ರಾಯಲ್ ಚಾಲೆಂಜ್ ಅನ್ನೋದನ್ನ ಬೇರೆ ಥರ ರೀನೇಮ್ ಮಾಡ್ತಾರೆ. ಒಟ್ಟಲ್ಲಿ RCBನೇ ಇರುತ್ತೆ, ಬಟ್ ಇರೋ ಮಧ್ಯದಲ್ಲಿ ಚೇಂಜ್ ಮಾಡಿಬಿಡ್ತಾರೆ ಅನ್ನೋ ಥರ ಡೌಟ್ಗಳು ಇತ್ತು. ಬಟ್ ಇವಾಗ ಅವ್ರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರುನೇ ಇರುತ್ತೆ. ಸೊ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಬ್ರ್ಯಾಂಡು ಕೂಡ ಪ್ರಮೋಟ್ ಆಗುತ್ತೆ. ಇವಾಗ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ DIG ಆದವರು, ಅದೇ ಯುನೈಟೆಡ್ ಸ್ಪಿರಿಟ್ಸ್ ಅವರು, ಅವ್ರ ಎಣ್ಣೆ ಸದಾ ಪ್ರಮೋಟ್ ಆಗ್ತಾನೆ ಇರುತ್ತೆ ರಾಯಲ್ ಚಾಲೆಂಜ್ ಅನ್ನೋ ಒಂದು ಹೆಸರಲ್ಲಿ. ಲೋಗೋನು ಕೂಡ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಅದೇ ಇರುತ್ತೆ ಈ ವರ್ಷ ಅಂತ. ಸೊ ಗೋಯಿಂಗ್ ಫಾರ್ವರ್ಡ್ ಚೇಂಜ್ ಆಗ್ಬೋದು ಲೋಗೋ, ಬಟ್ ಈ ವರ್ಷ ಅದೇ ಲೋಗೋ ಇರುತ್ತೆ ಆ್ಯಂಡ್ ಅದೇ ನೇಮ್ ಇರುತ್ತೆ, ಏನೂ ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ, ಅದೇ ಸೆಕೆಂಡ್ ಫೇಸಿನ ಸ್ಕೆಡ್ಯೂಲ್ ಈಚೆ ಕಡೆ ಬಿಟ್ಟಿಲ್ವಲ್ಲ. ಸೊ ಈ ಸ್ಕೆಡ್ಯೂಲ್ ರಿಲೇಟೆಡು ಒಂದು ಮ್ಯಾಚ್ ಏನೋ ರಾಂಚಿಲಿ ಆಡಬೇಕು ಅಂತ ಅನ್ಕೊಂತ ಇದ್ದಾರಂತೆ CSK ಅವರು, ಜಸ್ಟ್ ಬಿಕಾಸ್ ಆಫ್ MS ಧೋನಿ ಅವರ ಲಾಸ್ಟ್ ಸೀಸನ್ ಅನ್ನೋ ಒಂದು ಕಾರಣಕ್ಕೆ ರಾಂಚಿಲಿ ಇಡಬೇಕು ಮ್ಯಾಚ್ನ ಒಂದು ಅಂತ ಅನ್ಕೊಂತ ಇದ್ದಾರಂತೆ. ಓಕೆ, ವೆಲ್ ಅಂಡ್ ಗುಡ್, ಇಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ರಾಂಚಿಲಿ ಆಡಲಿ ಬಿಡಿ ಇರೋ ಧೋನಿ ಅವರು, ಅವ್ರ ಪಾಪ ಅವರ ಲಾಸ್ಟ್ ಒಂದು ಸೀಸನ್ ಆಡ್ತಾ ಇದ್ದಾರೆ. ಸೊ ಲಾಂಚಲ್ಲಿ ಆಡ್ಬಿಡ್ತು ಅಂದರೆ ಇದು ಪಕ್ಕ ಕನ್ಫರ್ಮೇಷನ್ ಸಿಕ್ಬಿಡುತ್ತೆ. ಈಗ ಆಲ್ರೆಡಿ ಕನ್ಫರ್ಮೇಷನ್ ಸಿಕ್ಬಿಡಿದೆ ನಮಗೆ, ಇದು ಲಾಸ್ಟ್ ಸೀಸನ್ MS ಧೋನಿದು ಅಂತ. ರಾಂಚಿಲೆಲ್ಲ ಇಟ್ಬಿಡ್ತು ಅಂತಂದರೆ ಇಡಬೇಕು ಗುರು, ಪಾಪ ಇಷ್ಟೊಂದು ವರ್ಷ ಎಲ್ಲ ಆಡಿದ್ದಾರೆ, ರಾಂಚಿಲಿ ಇಡ್ದಂಗೆ ಆಗುತ್ತಾ? ಇಡಬೇಕು, ಅಲ್ಲೊಂದು ಇಡಬೇಕು. ಆಮೇಲೆ ಲಾಸ್ಟ್ ಮ್ಯಾಚು ಚೇಪಕ್ಕಲ್ಲಿ ಆಡ್ತೀನಿ ಅಂತ ಹೇಳಿದರೆ ನೋಡೋಣ ಆ ಒಂದು ಆಸೆ ಅವ್ರದ್ದು ಈಡೇರುತ್ತಾ, ಅಥವಾ ಲಾಸ್ಟ್ ಮ್ಯಾಚು ಬೇರೆ ಒಂದು ವೆನ್ಯೂಲೇ ಆಡೋ ಥರ ಆಗುತ್ತಾ ಅಂತ. ಇನ್ನೂ ಒಂದು ಅಪ್ಡೇಟ್ ಬರ್ತಿದೆ ಅಂತಂದರೆ, ಮುಂಬೈ ಇಂಡಿಯನ್ಸ್ ರಿಲೇಟೆಡು 30 ಸ್ಪಾನ್ಸರ್ನ, ಬರೋಬ್ಬರಿ 30 ಸ್ಪಾನ್ಸರ್ಗಳನ್ನ ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರಂತೆ. ಅಂದರೆ ಅವರಿಗೆ ಬಂದಿರೋಂಥದ್ದು ಓವರಾಲ್ ಆಗಿ ಈ ಸೀಸನ್ಗೆ ಸ್ಪಾನ್ಸರ್ಸು 30 ಜನ, ಅಂದರೆ ಚಿಕ್ಕ ಪುಟ್ಟ ಸ್ಪಾನ್ಸರ್ನು ಇನ್ಕ್ಲೂಡ್ ಮಾಡಿಕೊಂಡು 30 ಸ್ಪಾನ್ಸರ್ದು. ಇವರೇ ಹೈಯೆಸ್ಟು ಈ ಒಂದು IPL ಅಲ್ಲಿ. 30 ಸ್ಪಾನ್ಸರ್ ಯಾವ ಟೀಮೂ ಕೂಡ ಬಂದಿಲ್ಲ. ಸೊ ಇದು ಒಂದು ಕಡೆ ಆಯಿತು ಅಂತಂದರೆ, ಇವತ್ತು IPL ಕ್ಯಾಪ್ಟನ್ಸ್ಗಳ ಮೀಟ್ ಆಯೋಜನೆ ಮಾಡಲಾಗಿತ್ತು. ಫೋಟೋಶೂಟು ಆಯಿತು ಆ್ಯಂಡ್ ಮ್ಯಾಚ್ ಅಫಿಷಿಯಲ್ಸು ಜವಹರ್ ಶ್ರೀನಾಥ್ ಜೊತೆಗೆ ನಿತಿನ್ ಮೆನನ್ ಇವರೆಲ್ಲ ಮಾತಾಡಿದ್ದಾರೆ, ರೂಲ್ಸ್ಗಳನ್ನ ಕೂಡ ಎಕ್ಸ್ಚೇಂಜ್ ಮಾಡಿದ್ದಾರೆ. IPL ಅವ್ರ ಜೊತೆಗೆ IPL ಗವರ್ನಿಂಗ್ ಕೌನ್ಸಿಲ್ ಜೊತೆಗೆ ಕೂಡ ಮೀಟಿಂಗು ಇತ್ತು ಕ್ಯಾಪ್ಟನ್ಸ್ದು. ಸೊ ಇದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ಮ್ಯಾಟ್ ಏನು ಅಂತಂದರೆ ಇದಿದೆ, ಅದು ಇಂಪ್ಯಾಕ್ಟ್ ಪ್ಲೇಯರ್ ರೂಲು, ಆಮೇಲೆ 2 ಬೌನ್ಸರ್ ರೂಲು, ಅದು ಇದು ಎಲ್ಲ ನಾರ್ಮಲ್ ಆಗಿ ಆ ಚರ್ಚೆ ವಿತಿನ್ ರೂಲ್ಸ್ ಇರುವಂಥದ್ದು, ಹಿಂದೆ ಇರೋ ರೂಲ್ಸ್ಗಳ ಚರ್ಚೆ ಎಲ್ಲ ಇದ್ದಿದ್ದೇನೆ. ಏನಾದ್ರು ಎಡಿಟಿಂಗ್ ಮಾಡಬೇಕು ಅದು ಇದು ಅಂತೆಲ್ಲ ಚರ್ಚೆ ಎಲ್ಲ ಇದ್ದಿದೆ. ಬಟ್ ಒಂದು ಹೆವಿ ಚೇಂಜ್ ಆಗಿರೋದೇನು ಅಂತ ಅಂದರೆ, ಹೊಸ ರೂಲ್ನ ತೊಗೊಂಬಂದಿರೋದೇನು ಅಂತಂದರೆ, ಹೊಸ ಬಾಲ್ನ ಕೊಡ್ತಾರಂತೆ ಗ್ರೋ, ಹೊಸ ಬಾಲ್ನ ಕೊಡ್ತಾರಂತೆ. ಅದು ಈವ್ನಿಂಗ್ ಮ್ಯಾಚಲ್ಲಿ, ಅದು ಫಸ್ಟ್ ಇನ್ನಿಂಗ್ಸೇ ಆಗಿರಲಿ ಸೆಕೆಂಡ್ ಇನ್ನಿಂಗ್ಸೇ ಆಗಿರಲಿ, ಬಾಲ್ನ ಚೇಂಜ್ ಕೇಳ್ಬೋದು. 10 ಓವರ್ ಆದ ನಂತರ ಬೌಲಿಂಗ್ ಟೀಮ್ ಅವರು ಬಾಲ್ನ ಚೇಂಜ್ ಮಾಡಿಸ್ಕೊಬಹುದು ಅಂತ ಒಂದು ರೂಲ್ನ ತೊಗೊಂಬಂದಿದ್ದಾರೆ. ಅಂದರೆ ಹೊಸ ಬಾಲ್ ಕೊಟ್ಬಿಡೋದಿಲ್ಲ, ಅದೇ ಥರ ವೇರೆಂಟರ್ ಆಗಿರುವಂಥ ಬಾಲ್ನ ಕೊಡ್ತಾರಂತೆ. ಅಂದರೆ ಆ ಡ್ಯೂ ಏನಾಗಿರುತ್ತೆ, ಬಾಲ್ ವೆಟ್ ಏನಾಗಿರುತ್ತೆ, ಅದನ್ನು ನೆಗೆಟ್ ಮಾಡೋದಕ್ಕೋಸ್ಕರ ಅದೇ ಥರ ಆಗಿರುವಂಥ ಬಾಲ್ನ ಕೊಡ್ತಾರೆ. ಹೊಸ ಬಾಲ್ ಸ್ವಿಂಗ್ ಆಗೋವಂಥ ಬಾಲು ಆ ಥರ ಎಲ್ಲ ಕೊಡೋದಿಲ್ಲ. ಒಟ್ಟಿನಲ್ಲಿ ಅದೇ ಒದ್ದೆ ಆಗೋಂಥದ್ದನ್ನ ಸ್ವಲ್ಪ ಡ್ಯೂ ಫ್ಯಾಕ್ಟರ್ನ ಒಂದು ಸ್ವಲ್ಪ ತಡೆಗಟ್ಟಕ್ಕೋಸ್ಕರ ಈ ಥರ ಒಂದು ರೂಲ್ನ ತೊಗೊಂಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಆಗಿರುವಂಥದ್ದು. IPL ಕ್ಯಾಪ್ಟನ್ಸ್ಗಳ ಮೀಟು ಆಯಿತು ಆ್ಯಂಡ್ ಫೋಟೋಶೂಟು ಕೂಡ ಜೋರಾಗೇನೆ ಆಗಿದೆ. ಏನು ಜೋರಾಗೇನಾಗಿಲ್ಲ, ಸುಮಾರಾಗೇನೆ ಆಗಿದೆ ಅಂತ. ಹೆವಿ ಫೋಟೋಸ್ಗಳೆಲ್ಲ ಒಂಥರ ಸೈಕ್ ಆಗುವಂಥ ಫೋಟೋಗಳೆಲ್ಲ ಏನೂ ಬಂದಿಲ್ಲ. ಇಲ್ಲ ಗುರು, ಇದ್ದೋಗುರು ಫೋಟೋಶೂಟ್ ಅಂತ ಅಂದರೆ ಅಂಥ ಫೋಟೋಶೂಟೆಲ್ಲ ಏನೂ ಆಗಿಲ್ಲ, ಸುಮಾರಾಗೇ ಕಾಣಿಸಿದೆ ಫೋಟೋಶೂಟ್ ನೋಡ್ತು ಅಂತಂದಾಗ.
ಸೊ ಇದಿಷ್ಟು ಪಟ್ ನನಗೆ ಬರ್ತಾ ಇರೋಂಥ IPL ರಿಲೇಟೆಡ್ ಅಪ್ಡೇಟ್ಸು. ಒಟ್ಟಲ್ಲಿ ಒಂದು ರೂಲ್ ಬಂದಿದೆಯಂತೆ, ಅದೇ 10 ಓವರ್ ಆದಮೇಲೆ, ಅಂದರೆ ಮಧ್ಯಾಹ್ನದ ಮ್ಯಾಚ್ಗೆಲ್ಲ ಇದಿಲ್ಲ ಗುರು, ಸಾಯಂಕಾಲದ ಮ್ಯಾಚಿಗೆ ಮಾತ್ರ. ಮಧ್ಯಾಹ್ನದ ಮ್ಯಾಚಲ್ಲಿ ನೀನು ಬಾಲ್ ಎಕ್ಸ್ಚೇಂಜ್ ಮಾಡ್ತೀನಿ, 10 ಓವರ್ ಆದಮೇಲೆ ಬಾಲ್ ಎಕ್ಸ್ಚೇಂಜ್ ಮಾಡ್ತೀನಿ ಅಂದರೆ ಅದೆಲ್ಲ ಕೊಡೋದಿಲ್ಲ. ಸಾಯಂಕಾಲದ ಮ್ಯಾಚಿಗೆ ಮಾತ್ರ ಇದು, ಯಾಕಂದರೆ ಡ್ಯೂ ಫ್ಯಾಕ್ಟ್ರು ಇರೋದ್ರಿಂದ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.